ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡೋದಾದ್ರೆ ಬಿಗ್ ಬಾಸ್ ಅಲ್ಲಿ ಮಂಜು ಅವರು ಕ್ಯಾಪ್ಟನ್ಶಿಪ್ ಈ ವಾರ ಆಗಿದ್ದಾರೆ. ಬಟ್ ಆದ್ರೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಮಂಜು ಅವರು ಈ ವಾರದಲ್ಲಿ ಅಂದ್ರೆ ಇವತ್ತು ರಾಜರ ಪಟ್ಟ ಕೊಟ್ಟಿದ್ದಾರೆ. ಹಾಗಾಗಿ ರಾಜ ಆಗಿ ಮನೆಯಲ್ಲಿ ಎಲ್ಲಾ ಕಾರ್ಯಕ್ರಮ ಅವರು ನೋಡ್ಕೋಬೇಕು. ಅಂದ್ರೆ ಯಾರ್ಯಾರಿಗೆ ಏನೇನು ಶಿಕ್ಷೆ ಅನುಭವಿಸಬೇಕು, ಯಾರ್ಯಾರಿಗೆ ಏನೇನು ಬಹುಮಾನ ಕೊಡಬೇಕು ಅದೆಲ್ಲ ಒಂದು ಮಂಜು ಅವರಿಗೆ ಕೊಟ್ಟಿದ್ದಾರೆ. ಬಟ್ ಆದ್ರೆ ಬಿಗ್ ಬಾಸ್ ಮಂಜು ಅವರಿಗೆ ರಾಜರ ಪಟ್ಟ ಕೊಟ್ಟಿದ್ದಾರೋ ಅಥವಾ ರಾಕ್ಷಸರ ಪಟ್ಟ ಕೊಟ್ಟಿದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಇವರು ಪ್ರೋಮೋದಲ್ಲಿ ನೋಡೋದಾದ್ರೆ ರಾಕ್ಷಸ ಆಡ್ದಂಗ್ ಆಡ್ತಾ ಇದ್ದಾರೆ ಮಂಜು ಅವರು. ಬಟ್ ಆದ್ರೆ ರಾಜ ಅಂತಂದಾಗ ತುಂಬಾ ಕೂಲ್ ಆಗಿ ಎಲ್ರಿಗೂ ಒಳ್ಳೇದ್ ಮಾಡ್ತಾ ಇರ್ಬೇಕು. ಇವ್ರು ನೋಡಿದ್ರೆ ರಾಕ್ಷಸರ ತರ ಆಡ್ತಾ ಇದಾರೆ. ಅಂದ್ರೆ ಎಲ್ರಿಗೂ ಪನಿಷ್ಮೆಂಟ್ ಕೊಡ್ತಾ, ಅಂದ್ರೆ ಪನಿಷ್ಮೆಂಟ್ ಕೊಡ್ಬೇಕು. ಅವ್ರು ಏನಾದ್ರು ತಪ್ಪು ಮಾಡಿದಾಗ ಪನಿಷ್ಮೆಂಟ್ ಕೊಡ್ಬೇಕು. ಅಂದ್ರೆ ಏನಾದ್ರು ತಪ್ಪು ಮಾಡಿದಾಗ ಪನಿಷ್ಮೆಂಟ್ ಕೊಡಬೇಕು. ಇವರು ಪ್ರತಿಯೊಂದಕ್ಕೂ ಪನಿಷ್ಮೆಂಟ್ ಕೊಡ್ತಾ ಹೋದ್ರೆ ಸೈನಿಕರಿಗೂ ಅಲ್ಲಿರೋ ಪ್ರಜೆಗಳಿಗೂ ತುಂಬಾನೇ ಟಾರ್ಚರ್ ಆಗ್ಬಿಡುತ್ತೆ. ಅಂದ್ರೆ ಇವರು ರಾಜನೋ ಅಥವಾ ರಾಕ್ಷಸನೋ ಅಂತ ಗೊತ್ತಾಗ್ತಾ ಇಲ್ಲ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ. ಇನ್ನು ಧನರಾಜ್ ಅವರಿಗೆ ಅಂದ್ರೂ ತುಂಬಾನೇ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅವರು ಹೇಳ್ದಂಗೆಲ್ಲ ಕೇಳಬೇಕು ಏನು ಅಂತಂದು ನಮ್ಮ ಹನುಮಂತ ಅವ್ರ ಜೊತೆಗೆ ಮಾತಾಡ್ತಿರ್ತಾರೆ. ಮೊದ್ಲೇ ನಮ್ಮ ಮಂಜೂರು ರಾಕ್ಷಸರ ತರ ಆಡ್ತಿರ್ತಾರೆ ನಾರ್ಮಲಿ. ಇನ್ನು ರಾಜರ ಪಟ್ಟ ಕೊಟ್ರಂತೂ ಮುಗೀತು, ಎಲ್ಲರ ಕತೆ ಮುಗೀತು. ಬಟ್ ಆದ್ರೆ ರಜತ್ ಅವರಿಗೆ, ಶೋಭಾ ಅವರಿಗೆ ಏನ್ ಪನಿಷ್ಮೆಂಟ್ ಕೊಟ್ರು, ಏನೆಲ್ಲ ಮಾತಾಡಿದ್ರು ಅಂತ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಹೈಲೈಟ್ ಆದಂತಹ ಒಂದು ಪ್ರೋಗ್ರಾಮ್ ಇರುತ್ತೆ. ಯಾಕಪ್ಪ ಅಂತಂದ್ರೆ ನಮ್ಮ ಮಂಜೂರು ರಾಜರ ಪಟ್ಟನು ಅಥವಾ ರಾಕ್ಷಸರ ಪಟ್ಟನು ಅಂತ ಇವತ್ತು ಗೊತ್ತಾಗುತ್ತೆ. ನಿನ್ನೆ ನಡೆದಿರುವಂತಹ ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದ್ರೆ ಧರ್ಮ ಕೀರ್ತಿರಾಜ್ ಅವರು ಎಲಿಮಿನೇಟ್ ಆದ್ರು. ಬಟ್ ಆದ್ರೆ ಧರ್ಮ ಕೀರ್ತಿರಾಜ್ ಅವರು ಎಲಿಮಿನೇಟ್ ಆಗ್ಬಾರ್ದಾಗಿತ್ತು ಅಂತ ಇಡೀ ಕರ್ನಾಟಕ ಒಂದು ಮನಸ್ಸಲ್ಲಿ ಮಾತಿತ್ತು. ಬಟ್ ಆದ್ರೆ ಧರ್ಮ ಕೀರ್ತಿರಾಜ್ ಅವರು ಯಾವುದೇ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾಕಂತಂದ್ರೆ ಅವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ರಾ ಇಲ್ವಾ ಅಂತಾನೂ ಗೊತ್ತಿಲ್ಲ. ಒಂದು ಪ್ರೋಮೋದಲ್ಲಿ ಕಾಣಿಸಿಲ್ಲ, ಒಂದು ಗೇಮ್ ಅಲ್ಲಿ ಕಾಣಿಸಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೋ ಅಂತ ಗೊತ್ತಿಲ್ಲ, ಆ ರೀತಿ ಇತ್ತು. ಬಟ್ ಆದ್ರೆ ಅವರು ಒಳ್ಳೆ ರೀತಿಯಿಂದ ಆಡ್ತಾ ಇದ್ರು. ಅಲ್ಲಿಗೆ ನಮ್ಮ ಸುದೀಪ್ ಅವರು ಪ್ರತಿ ವಾರ ಹೇಳ್ತಾ ಬರ್ತಾ ಇದ್ರು, ನೀವು ಮಾತಾಡ್ತಾನೆ ಇಲ್ಲ, ಏನು ಪಾರ್ಟಿಸಿಪೇಟ್ ಮಾಡ್ತಾನೆ ಇಲ್ಲ, ಸ್ವಲ್ಪ ಹಿಂಟ್ ಕೊಡ್ತಾ ಇದ್ರು ಪ್ರತಿ ಸಲ. ಧರ್ಮ ಕೀರ್ತಿರಾಜ್ ಅವರು ಹೊರಗೆ ಬಂದ್ಮೇಲೆ ಕೂಡ ಸುದೀಪ್ ಅವರು ಹೇಳ್ತಾರೆ, ನಾವು ಪ್ರತಿ ವಾರ ನಿಮ್ಗೆ ಹಿಂಟ್ ಕೊಡ್ತಾ ಇದ್ವಿ, ಬಟ್ ಆದ್ರೆ ನೀವು ಅದನ್ನ ಸರಿಪಡಿಸ್ಕೊಳ್ಳಿಲ್ಲ ಅಂತಂದು. ನನಗನ್ಸಿದ ಮಟ್ಟಿಗೆ ಧರ್ಮ ಕೀರ್ತಿರಾಜ್ ಅವರು ಹೊರಗೆ ಬಂದಿದ್ದು ಅಷ್ಟು ಸರಿ ಅನ್ಸ್ಲಿಲ್ಲ. ಬಟ್ ಯಾರಾದ್ರೂ ಹೊರಗೆ ಬರಲೇಬೇಕು ಇವತ್ತಿಲ್ಲ ನಾಳೆ. ಬಟ್ ಆದ್ರೆ ಬಂದಿದ್ದು ಸ್ವಲ್ಪ ಬೇಜಾರಾಯ್ತು ಅಂತ ಅನ್ಸುತ್ತೆ ಎಲ್ರಿಗೂ. ಯಾಕಂತಂದ್ರೆ ಅವರು ಪಾರ್ಟಿಸಿಪೇಟ್ ಮಾಡೇ ಇಲ್ಲ. ನನಗನ್ಸಿದ ಮಟ್ಟಿಗೆ ಎಲ್ಲೂ ಒಂದು ಟಾಸ್ಕ್ ಅಲ್ಲಿ ಕಾಣಿಸಿಲ್ಲ, ಒಂದು ಪ್ರೋಮೋದಲ್ಲಿ ಕಾಣಿಸಿಲ್ಲ, ಒಂದು ಗ್ರೂಪ್ ಡಿಸ್ಕಷನ್ ಅಲ್ಲಿ ಮಾತಾಡ್ಬೇಕಾದ್ರೆ ಆ ಮಾತಲ್ಲಿನೂ ಕಾಣಿಸ್ಲಿಲ್ಲ. ಹಂಗಿದ್ದಾಗ ಅವರು ಒಂದು ಐಡೆಂಟಿಫೈ ಮಾಡ್ಕೊಳ್ಳೋಕೆ ಏನು ದಾರಿನೇ ಇಲ್ಲ ಅಂತ ನನಗನ್ಸಿದ ಮಟ್ಟಿಗೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಇವತ್ತು ಮಂಜು ಅವರು ರಾಜವಾಗಿರ್ತಾರೋ ಅಥವಾ ರಾಕ್ಷಸ ಆಗಿರ್ತಾರೋ ಅಂತ ನೋಡೋದು ಬಾಕಿ ಇದೆ ಇವತ್ತು. ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸಿಗೋಣ, ಬಾಯ್.